सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ अत्य द्वाशीतिकारिका। तद्भाष्यभागः विवृत्तिभागश्च सर्वमेतत् इदानीं विचार्यते। अग्रे तावत् श्री श्री स्वामिशरणानां प्रशस्तिश्लोकमेकं पठित्वा तान् शिरसा प्रणम्य द्वाशीतिकारिकां तद्भाष्यभागं तद्विवृत्तिभागं च यथामति विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम्
ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ದ್ವಾಶೀತಿಕಾರಿಕಾ. ಅಲಾತಶಾಂತಿ ಪ್ರಕರಣದಲ್ಲಿ 82ನೆಯ ಕಾರಿಕೆಯನ್ನು ನಾವು ಈಗ ವಿಚಾರ ಮಾಡಬೇಕಾಗಿದೆ. ಮೊದಲಿಗೆ ಈ ಒಂದು ಕಾರಿಕೆಯನ್ನು ಹೇಳುವುದಕ್ಕಿಂತ ಮುಂಚೆ ಇದರ ಒಂದು ಸಂದರ್ಭ ಅದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಅದಿಲ್ಲದೆ ಇದ್ದರೆ ಈ ಒಂದು ಕಾರಿಕೆ ಸ್ವಲ್ಪ ಅರ್ಥವಾಗೋದು ಕಷ್ಟ. ಆದ್ದರಿಂದ ಈ ಹಿಂದಿನ ಒಂದು ಕಾರಿಕೆಯಲ್ಲಿ ಭಗವಾನ್ ಗೌಡಪಾದರು ಏನು ಹೇಳಿದ್ರು ಅದನ್ನು ಸ್ವಲ್ಪ ಮನಸ್ಸಿಗೆ ತಂದುಕೊಂಡು ನಂತರ ಈ ಒಂದು ಪ್ರಕೃತ 82ನೆಯ ಕಾರಿಕೆಯನ್ನು ವಿಚಾರ ಮಾಡೋಣ. ಹಿಂದೆ ಏನು ಹೇಳಿದ್ರು? 81ನೆಯ ಕಾರಿಕೆಯಲ್ಲಿ ಅಜಮನಿದ್ರಮಸ್ವಪ್ನಂ ಅಜಮನಿದ್ರಮಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ ಅಂತ ಹೇಳಿದ್ರು. ಸಕೃದ್ವಿಭಾಗೋ ಹ್ಯೇವೈಷ ಧರ್ಮೋ ಧಾತು ಸ್ವಭಾವತಃ ಅಂತ ಹೇಳಿದರು. ಇಂತಹ ಪರಮಾತ್ಮ ತತ್ವ ಇದು ಕೇವಲ ಜ್ಞಾನಿಗಳಿಗೆ ಮಾತ್ರ ಗೋಚರವಾಗತಕ್ಕಂಥದ್ದು, ಇತರರಿಗೆ ಅಲ್ಲ ಅಂತ ಹೇಳಿದರು. ಜ್ಞಾನಿಗಳು ಅಂತಂದರೆ ಯಾರು? ಯಾರು ಜ್ಞಾನ ಉಳ್ಳವರೋ ಅವರು ಜ್ಞಾನಿಗಳು. ಅಂದರೆ ಏನಾಯಿತು? ಈ ಒಂದು ತತ್ವ ಅರ್ಥವಾಗಬೇಕಾದರೆ ಈ ಒಂದು ಪರಮಾರ್ಥ ಜ್ಞಾನದಿಂದ ಮಾತ್ರ ಇದು ಅರ್ಥವಾಗುತ್ತೆ ಹೊರತು ಬೇರೆಯ ಯಾವ ಕರ್ಮದಿಂದಲೂ ಕೂಡ ಇದು ಅರ್ಥವಾಗೋದಿಲ್ಲ. ಬೇರೆ ಯಾವ ಕರ್ಮ ಅಂದ್ರೇನು? ಅದು ಯಾವುದೇ ಆಗ್ಬೋದು, ಧ್ಯಾನ ಆಗ್ಬೋದು, ಉಪಾಸನೆ ಆಗ್ಬೋದು, ಪೂಜೆ ಆಗ್ಬೋದು, ಇನ್ನೊಂದಾಗ್ಬೋದು, ಸಮಾಧಿ ಆಗ್ಬೋದು, ಯಾವುದು ಬೇಕಾದ್ರೂ ಆಗ್ಬೋದು. ಯಾವುದರಿಂದಲೂ ಕೂಡ ಈ ತತ್ವ ಅರ್ಥವಾಗೋದಿಲ್ಲ. ಇದು ಜ್ಞಾನಿಗಳಿಗೆ ಅಂದರೆ ಜ್ಞಾನವುಳ್ಳವರಿಗೆ ಮಾತ್ರ ಅರ್ಥವಾಗುತ್ತೆ. ಅಂದರೆ ಏನಾಯ್ತದು? ಇಂತಹ ತತ್ವ ಜ್ಞಾನೈಕ ಗಮ್ಯ ಅಂತಾಯಿತು. ಜ್ಞಾನೈಕ ಗಮ್ಯಂ ಇದಂ ತತ್ವಂ. ಜ್ಞಾನ ಒಂದೇ ಆಯಿತು. ಎಂಥ ತತ್ವ ಇದು? ಏನು ಜ್ಞಾನ ಒಂದರಿಂದಲೇ ಸಾಧ್ಯ ಅಂತಕ್ಕಂತ ಹೇಳ್ತಿರಲ್ಲ, ಎಂಥ ತತ್ವ ಸ್ವಾಮಿ ಅಂದರೆ ಅದಕ್ಕೆ ಹೇಳಿದ್ರು ಅಜಮನಿದ್ರಮಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ. ಇಷ್ಟು ಕೂಡ ವಿಶೇಷಣ. ಏನು? ಅಜಂ, ಅನಿದ್ರಂ, ಅಸ್ವಪ್ನಂ ಮತ್ತೆ ಸ್ವಯಂ ಪ್ರಭಾತಂ ಭವತಿ. ಇಷ್ಟು ಇಂಥ ತತ್ವ ಇದು. ಇದು ಕೇವಲ ಜ್ಞಾನದಿಂದ ಮಾತ್ರ ಅರ್ಥವಾಗಬೇಕು ಅಷ್ಟೇ, ಇನ್ನೇನು ಬೇಕಿಲ್ಲ. ಇಲ್ಲಿ ಅಜಂ ಅನಿದ್ರಂ ಅಸ್ವಪ್ನಂ ಅಂತ ಏನು ನೋಡಿ, ಪದಶಃ ಅರ್ಥ ಆಗುತ್ತೆ. ಅಜ ಅಂದರೆ ಹುಟ್ಟಿಲ್ಲದೆ ಇರತಕ್ಕಂಥದ್ದು ಅಂತಕ್ಕಂಥ. ಹುಟ್ಟಿಲ್ಲದೆ ಇರತಕ್ಕಂಥದ್ದು ಅಂತಂದರೆ ಯಾವುದು? ಯಾವ ವಿಕಾರಕ್ಕೂ ಕೂಡ ಒಳಗಾಗದೇ ಇರುವಂಥದ್ದು. ಹುಟ್ಟು ಎಂಬತಕ್ಕಂಥದ್ದು ಒಂದು ವಿಕಾರ, ಹೌದು ತಾನೆ? ಹಾಗಾಗಿ ಇದು ಎಂಥ ತತ್ವ ಆಯಿತು? ನಿರ್ವಿಕಾರವಾದ ತತ್ವ. ಯಾವಾಗ? ಯಾವಾಗಲೂ ಕೂಡ ಸದಾ, ಯಾವಾಗಲೂ ಕೂಡ ಏಕರೂಪವಾಗಿರತಕ್ಕಂತಹ ನಿರ್ವಿಕಾರವಾದ ತತ್ವ ಒಂದು ವಿಶೇಷಣ ಆಯಿತು. ಆಮೇಲೆ ಅನಿದ್ರಂ, ನಿದ್ರೆ ಇಲ್ಲ, ನಿದ್ರೆ ಇಲ್ಲದ್ದು. ಏನು ನಿದ್ರೆ ಇಲ್ಲದ್ದು ಅಂದ್ರೆ ಏನು? ಅವ್ರು ನಿದ್ರೆ ಮಾಡಲ್ಲೇನೋ ಆ ತತ್ವ, ಬಹುಶಃ ನಿದ್ರೆ ಮಾಡಲ್ಲ ಅಂತ. ಯಾಕೆ? ದೇವ್ರು ನಿದ್ರೆ ಮಾಡಲ್ವಲ್ಲ, ಅದು ಏನೋ ಮಾಯಾ ನಿದ್ರೆ ಅಂತ ಹೇಳ್ತಾರೆ, ಅದು ಬೇಡ. ನಿದ್ರೆ ಒಟ್ಟದ್ದು ನಿದ್ರೆ ಮಾಡಿಬಿಟ್ರೆ ಪ್ರಪಂಚ ಹೇಗೆ ಉಳಿಬೇಕು? ಈ ನಿದ್ರೆ ನಿದ್ರೆ ಅಲ್ಲ, ಅನಿದ್ರಂ ಅಂತಾರೇನು? ನ ನಿದ್ರಂ ಅನಿದ್ರಂ, ಹೌದು ತಾನೆ? ಇಲ್ಲಿ ನ ಅಂತನ್ನೋದಕ್ಕೆ ಅರ್ಥ ಏನು ಅಂತಕ್ಕಂಥದ್ರೆ ಇಲ್ಲಿ ಅಭಾವಾರ್ಥವನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಏನು? ನ ನಿದ್ರಂ ಅಂತಂದ್ರೆ ನಿದ್ರಾಭಾವ ಅಂತ ಅರ್ಥ. ನಿದ್ರಾಭಾವ ಅಂತಕ್ಕಂಥದ್ದು ಏನು? ನಿದ್ರೆ ಅಂದ್ರೆ ಏನು? ನಿದ್ರೆ ಅಂದರೆ ನಾವು ಭೌತಿಕವಾದ ನಿದ್ರೆ ಅಂತ ಇಲ್ಲಿ ಹೇಳಿಲ್ಲ. ನಿದ್ರೆ ಅಂತಂದರೆ ಅನ್ಯಥ ನಿದ್ರೆ ಅಂತಂದ್ರೆ ನಿದ್ರೆ ಹೇಳ್ತಕ್ಕಂಥದ್ದು ತನಿ ನಿದ್ರೆ ಅಂತ. ಅಂದರೆ
ಸ್ವಪ್ನರಹಿತವಾದ ನಿದ್ರೆ. ಸ್ವಪ್ನ ಜಾಗೃತ್ 3 ಅವಸ್ಥೆ ತಾನೆ. ಸ್ವಪ್ನ ಜಾಗೃತ್ ಎರಡೂ ಇಲ್ಲದೆ ಇರತಕ್ಕಂಥ ಸ್ಥಿತಿ ಇದು. ಇದು ತನ್ನಿ ನಿದ್ರೆ, ಇದು ಅನಿದ್ರ. ಇಂಥ ನಿದ್ರೆ ಅವರಿಗಿಲ್ಲ. ನಿದ್ರೆ ಅಂದರೆ ಏನು ಅಂತಂದರೆ, ನಿದ್ರೆ ಅಂದರೆ ಇಲ್ಲಿ ಅನ್ಯಥಾಗ್ರಹಣ ಮತ್ತೆ ಈ ಒಂದು ಅಗ್ರಹಣ ಯಾವುದೂ ಇರೋದಿಲ್ಲ. ಇಲ್ಲಿ ಅಗ್ರಹಣವೂ ಇಲ್ಲ, ಅನ್ಯಥಾಗ್ರಹಣವೂ ಇಲ್ಲ. ಯಾಕೆ? ಅನ್ಯಥಾಗ್ರಹಣವಾಗಬೇಕಾದ್ರೆ ವಿಷಯ ಅಂತ ಇರಬೇಕು. ಇಲ್ಲಿ ವಿಷಯವೇ ಇಲ್ಲವಲ್ಲ ತನ್ನಿದ್ರೆ. ಇಲ್ಲಿ ಯಾವ ವಿಷಯ ಇದೆ? ಏನೂ ಇಲ್ಲ. ಮತ್ತೆ ಅಗ್ರಹಣ ಅಂತಕ್ಕಂಥದ್ದು. ಅಗ್ರಹಣ ಅಂದರೆ ಗ್ರಹಣಾಭಾವ. ಇದು ಅನಿದ್ರಾ ಅಂದರೆ ಈ ಅಭಾವ, ನಿದ್ರಾಭಾವ. ನಿದ್ರಾಭಾವ ಅಂದರೆ ಅನ್ಯಥಾಗ್ರಹಣ ಅಗ್ರಹಣಾಭಾವ. ಅನ್ಯಥಾಗ್ರಹಣವೂ ಇಲ್ಲ ಮತ್ತೆ ಅಗ್ರಹಣವೂ ಇಲ್ಲ. ಇಂತಹ ಸ್ಥಿತಿ ಇದು. ಮತ್ತೆ ಸ್ವಯಂ ಪ್ರಭಾತಂ ಭವತಿ. ಇದು ಯಾವಾಗಲೂ ಕೂಡ ಬೆಳಗುತ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಬೆಳಕು ಬೇಡ ಬೆಳಗುವುದಕ್ಕೆ. ಸ್ವಯಂ ಜ್ಯೋತಿಷ್ವ ಅಂತ ಹೇಳಿ ಇಂಥ ತತ್ವ ಜ್ಞಾನಿಗಳಿಗೆ ಮಾತ್ರ ಗೋಚರವಾಗುತ್ತೆ ಅಂತಂದರು. ಅದರಿಂದ ಜ್ಞಾನೈಕ ಗಮ್ಯ ಅಂತ ಹೇಳಿದರು. ಆಯಿತು, ಇಷ್ಟೆಲ್ಲ ಹಿಂದೆ ಹೇಳಿದರು. ಈಗ ಪ್ರಕೃತ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಜ್ಞಾನೈಕಗಮ್ಯ ಸರಿ ಹೋಯಿತು. ಆದರೆ ಇಂತಹ ತತ್ವ ತೋರಿಕೊಳ್ಳಬೇಕಾದರೆ, ನಮ್ಮಲ್ಲಿ ತೋರಿಕೊಳ್ಳಬೇಕಾದರೆ, ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಬಹಳ 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 ಕಷ್ಟ. ಮತ್ತು ಅದೇ ಆವೃತವಾಗಿರಬೇಕಾದ್ರೆ, ಮುಚ್ಚೋಬೇಕಾಗಿರ್ಬೇಕಾದ್ರೆ, ಅಂದರೆ ಅನ್ಯಥಾ ಇರೋ ಅದು ತತ್ವ ಗೊತ್ತಾಗದೇ ಇರಬೇಕಾದ್ರೆ, ಗೊತ್ತಾಗದೇ ಇರೋದು ತುಂಬ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಗೊತ್ತಾಗತಕ್ಕಂಥದ್ದು ಏನಾಗಿದೆ? ಗೊತ್ತಾಗತಕ್ಕಂಥದ್ದು ಅಂತರೋದು ತುಂಬ ಕಷ್ಟ. ಗೊತ್ತಾಗತಕ್ಕಂಥದ್ದು ತುಂಬ ಕಷ್ಟ. ಗೊತ್ತಾಗಿಲ್ಲ ಅನ್ನೋದು ಯಾರೇ ಬೇಕಾದ್ರೂ ಆಗ್ಬಿಡುತ್ತೆ. ಯಾವ್ದಾದ್ರು ಗೊತ್ತಾಗೇ ಇಲ್ಲ, ಅದು ಸುಲಭವಾಗಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಒಂದು ಕಾರಿಕೆಯನ್ನು ನೋಡೋಣ. ಕಾರಿಕೆಯನ್ನು 2 ಸರಿ ಪಾರಾಯಣ ಮಾಡಿ ನಂತರ ಪದವಿಭಾಗ ಅನ್ವಯಕ್ಕೆ ನೋಡೋಣ. ಓಂ ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಓಂ ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಕಾರಿಕೆ ಪದವಿಭಾಗ ಏನಾಗುತ್ತೆ? ಸುಖಂ ಆವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ ಯಸ್ಯ ಕಸ್ಯ. ಇದು ಯಸ್ಯ ಕಸ್ಯ ಬೇಕಾದ್ರೆ ಒಂದು ಕಾಂಪೌಂಡ್ ವರ್ಡ್ ಅಂತ ಹೇಳ್ತಾರಲ್ಲ ಹಾಗೆ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನ್ ಅಸೌ. ಇದು ವಿಭಾಗ ಕ್ರಮ. ಅನ್ವಯ ಕ್ರಮ ಹೇಗಾಗುತ್ತೆ ಬೇಕಾದ್ರೆ ಸುಲಭವಾಗಿದೆ. ಏನು ನೋಡಿ, ಅಸೌ ಭಗವಾನ್ ಯಸ್ಯ ಕಸ್ಯ ಚ ಧರ್ಮಸ್ಯ ಧರ್ಮ ಅಂತಂದ್ರೆ ಇಲ್ಲಿ ಧರ್ಮಸ್ಯ ಅಂದರೆ ಅನಾತ್ಮ ದ್ವೈತ ವಸ್ತು ಅಂತ ಅರ್ಥ. ಯಸ್ಯ ಕಸ್ಯ ಚ ಧರ್ಮಸ್ಯ ಇತ್ಯುಕ್ತೆ ಅನಾತ್ಮನಃ ದ್ವೈತ ವಸ್ತುನಃ ಇತ್ಯರ್ಥ. ಯಸ್ಯ ಕಸ್ಯ ಚ ಅನಾತ್ಮನಃ ದ್ವೈತ ವಸ್ತುನಃ ಗ್ರಹೇಣ ನಿತ್ಯಂ ಸುಖಂ ಆವ್ರಿಯತೆ. ಪರಂಚ ತದೇವ ತತ್ವಂ ದುಃಖಂ ವಿವ್ರಿಯತೆ ಅಂದರು. ಏನಿದು ಅಂದರೆ ಅಸೌ ಭಗವಾನ್, ಇಂತಹ ಭಗವಾನ್. ಭಗವಾನ್ ಅಂತಂದ್ರೆ ಏನು? ಹಿಂದೆ ಹೇಳಿತ್ತಲ್ಲ, ಇದುವರೆ ತನಕ ನೋಡಿದ್ವಲ್ಲ, ಅಜಮನಿದ್ರಮ ಸ್ವಪ್ನಂ ಪ್ರಭಾತಿ ಸ್ವಯಮತ್ವ ಅಂತ ಹೇಳಿದ್ವಲ್ಲ, ಅದು ಅಂತಹ ತತ್ವ ಅಸೋ ಅದಕ್ಕೆ ಭಗವಾನ್ ಅಂತಹ ತತ್ವ ಏನಾಗುತ್ತೆ? ಯಸ್ಯ ಕಸ್ಯ ಚ ಧರ್ಮಸ್ಯ, ಯಾವುದೋ ಒಂದು ಧರ್ಮ ಅಂದ್ರೇನು? ಅನಾತ್ಮ ದ್ವೈತ ವಸ್ತು. ಯಾವುದೋ ದ್ವೈತ ವಸ್ತುವನ್ನು ಒಂದು ಗ್ರಹಣದಿಂದ, ಅದನ್ನು ಸ್ವೀಕಾರ ಮಾಡುವುದರಿಂದ, ಅದನ್ನು ತಿಳಿಯುವುದರಿಂದ ಏನಾಗುತ್ತೆ? ಬರೀ ದ್ವೈತ ವಸ್ತುವನ್ನು ತಿಳ್ಕೊಂಡ್ಬಿಟ್ಟ. ಏನಾಯಿತು? ನಿತ್ಯಂ ಸುಖಂ ಆವರಿಯತೆ. ಸುಖಂ ಅಂತಂದರೆ ಇಲ್ಲಿ ಸುಖ ದುಃಖ ಅಂತ ಹೇಳ್ತೀವಲ್ಲ ಅದಲ್ಲ. ಸುಖಂ ಅಂದರೆ ಸುಲಭೇಣ ಅಂತ ಅರ್ಥ, ಅಥವಾ ಸುಲಭಂ ಆವ್ರಿಯತೆ.
ಬಹಳ ಸುಲಭವಾಗಿ ಇದು ಏನಾಗುತ್ತೆ, ಮುಚ್ಚಿ ಹಾಕಲ್ಪಡುತ್ತದೆ. ಯಾವುದು ಇಂಥ ತತ್ವ? ಇದು ನಮ್ಮೆಲ್ಲರ ಒಂದು ಪರಮಾರ್ಥ ತತ್ವ, ನಮ್ಮೆಲ್ಲರ ಒಳಗೆ ಇರ್ತಕ್ಕಂಥ ತತ್ವ. ಆದರೂ ಕೂಡ ಏನಾಗಿದೆ, ಯಾವುದೋ ಒಂದು ಅನಾತ್ಮ ವಸ್ತುವನ್ನು ತಿಳ್ಕೊಂಡ, ಅನಾತ್ಮ ವಸ್ತುವನ್ನೇ ತಾನು ಅಂತ ಮಾಡ್ಕೊಂಡ್ಬಿಟ್ಟ. ಹಾಗೆ ಮಾಡಿಕೊಂಡಾಗ ಬಹಳ ಸುಲಭವಾಗಿ ಇದು ಮುಚ್ಚಿ ಹಾಕಲ್ಪಡುತ್ತದೆ. ಇದರ ಆ ಒಂದು ಅನುಭವ ನಮ್ಗೆ ಆಗೋದೇ ಇಲ್ಲ. ಆಗದೇ ಇರತಕ್ಕಂಥದ್ದು ತುಂಬ ಸುಲಭ. ಯಾವಾಗಲೂ ಕೂಡ ಭಾಳ ಸುಖದಿಂದ ಮುಚ್ಚಿ ಹಾಕ್ಬೋದು. ಮತ್ತೆ ದುಃಖಂ ವಿವ್ರಿಯತೆ. ಇಂತಹ ಈ ಪರಮಾರ್ಥ ತತ್ವ ತೋರಿಕೊಳ್ಳಬೇಕಾದರೆ, ನಮ್ಮ ಅನುಭವಕ್ಕೆ ಬರಬೇಕಾದರೆ ದುಃಖಂ ವಿವ್ರಿಯತೆ, ಬಹಳ ಕಷ್ಟದಿಂದ ನಮಗೆ ತಿಳಿದು ಬರುತ್ತೆ. ಏಕೆಂದರೆ ಬೇಕಾದಷ್ಟು ಕಷ್ಟಪಡಬೇಕು. ಜ್ಞಾನ ಅಂತಂದ್ರೆ ಅಷ್ಟು ಕಷ್ಟವಲ್ಲ, ಸುಲಭ. ಒಂದೇ ಪದ ಹೇಳ್ಬಿಡ್ಬೋದು, ಐದು ಜ್ಞಾನದಿಂದ ಮಾತ್ರ ಕೈವಲ್ಯ. ಆ ಜ್ಞಾನ ಪಡ್ಕೊಳ್ಳೋದು ಎಷ್ಟು ಸಾಧನ ಬೇಕದಕ್ಕೆ, ಹೌದು ತಾನೆ? ಆದ್ದರಿಂದ ಇದು ಪ್ರಕಟವಾಗುವುದು ಬಹಳ ಕಷ್ಟ, ಆದರೆ ಇದು ಮುಚ್ಚಿ ಹೋಗುವುದು ಅತ್ಯಂತ ಸುಲಭ. ಏನು ಕಷ್ಟಪಡಬೇಕಾದ್ದಿಲ್ಲ ಇದಕ್ಕೆ. ನಾವೆಲ್ಲ ಏನು ಕಷ್ಟಪಡ್ತಾ ಇದ್ದೀವಿ? ನಮಗೆಲ್ಲ ಮುಚ್ಚಿ ಹೋಗಿದೆ ಧರ್ಮ, ಯಾವುದು ಆ ಪರಮಾತ್ಮ ತತ್ವ ಅಂತಕ್ಕಂಥದ್ದು. ಅದೇ ನಮ್ಮ ತೋರ್ಕೊಳ್ಬೇಕಾದ್ರೆ ಬಹಳ ಕಷ್ಟ. ಅಯ್ಯಯ್ಯೋ, ಸಾಧನೆ ಅದಕ್ಕೆ ಬೇಕು, ನಿತ್ಯಾನಿತ್ಯ ವಸ್ತು ಬೇಕು, ಕ್ಷಮತಮಾನ ಸಾಧನ ಬೇಕು, ಇವೆಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇದು ನಮಗೆಲ್ಲ ಅನುಭವಕ್ಕೆ ಬಂದಿರತಕ್ಕಂಥದ್ದೇ. ಪರಮಾರ್ಥ ತತ್ವ ಮೋಕ್ಷ ಅಂತ ತೋರ್ಕೊಳ್ಳೋದು ಬಹಳ ಕಷ್ಟ. ತೋರ್ಕೊಳ್ಳದೆ ಇರೋದು, ಸಂಸಾರಕ್ಕೆ ಬೀಳೋದು ತುಂಬ ಸುಲಭ. ಸಂಸಾರಕ್ಕೆ ಬೀಳೋದು ತುಂಬ ಸುಲಭ, ಆದರೆ ಅದರಿಂದ ನಿವೃತ್ತರಾಗೋದು ತುಂಬ ಕಷ್ಟ. ಇದನ್ನು ಹೇಳ್ತಾ ಇದ್ದಾರೆ. ಒಂದು ಸಣ್ಣದೊಂದು ಸಂಬಂಧ ವಾಕ್ಯ ಇದೆ, ಅದು ನೋಡೋಣ. 337ನೇ ಭಾಷ್ಯಭಾಗ. ಏವಂ ಉಚ್ಯಮಾನಮಪಿ ಪರಮಾರ್ಥ ತತ್ವಂ ಕಸ್ಮಾತ್ ಲೌಕಿಕೈ ನ ಗೃಹ್ಯತೆ. ಹಿಂದೆ ಈ ಪರಮಾರ್ಥ ತತ್ವವನ್ನು ಹೇಳಿದ್ರಿ. ಏನಂತ? ಇದು ಪರಮಾರ್ಥ ತತ್ವ. ಇದು ಎಂಥ ತತ್ವ? ಇದು ಅನಾತ್ಮ ತತ್ವವಲ್ಲ, ಮತ್ತಿನ್ನೆಂಥದ್ದು ಆತ್ಮತತ್ವ. ಅಂದ್ರೇನು? ನಿನ್ನ ಸ್ವರೂಪವೇ ಆಗಿರತಕ್ಕಂಥದ್ದು. ಅಯ್ಯಯ್ಯೋ, ನನ್ನ ಸ್ವರೂಪವೇ ಆಗಿರತಕ್ಕಂತಹ ಇಂತಹ ತತ್ವ ನನಗೆ ಯಾತಕ್ಕೆ ಗೋಚರವಾಗ್ತಾ ಇಲ್ಲ? ನನಗೆ ಅಂದರೆ ಲೌಕಿಕೈಹಿ ಅಂತಂತ. ಲೌಕಿಕೈಹಿ ಅಂದ್ರೇನು? ಯಾರು ಅನಾತ್ಮ ವಸ್ತುವನ್ನೇ ಆಶ್ರಯಿಸಿ ಅದನ್ನೇ ತಾನು ಅಂತ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಲೌಕಿಕರು, ಹೌದು ತಾನೆ? ಅದನ್ನು ಬಿಟ್ಟವರು ಜ್ಞಾನಿಗಳು. ಲೌಕಿಕ ಲೌಕಿಕ ಎಲ್ಲರಿಗೂ ಕೂಡ ಈ ಪರಮಾರ್ಥ ತತ್ವ ತಮ್ಮ ಸ್ವರೂಪವೇ ಆಗಿದ್ದರೂ ಕೂಡ ಯಾಕೆ ಅರ್ಥವಾಗಲ್ಲ ಅಂತ ಹೇಳಿದ್ರೆ, ಇತಿ ಉಚ್ಯತೆ, ಹೇಳ್ತೇವಪ್ಪ ಅಂಥೇಳಿ 338ನೇ ಭಾಷ್ಯಭಾಗ. ಯಸ್ಮಾತ್ ಯಸ್ಯ ಕಸ್ಯಚಿತ್ ದ್ವಯವಸ್ತುನಃ ಧರ್ಮಸ್ಯ ಗ್ರಹಣಾವೇಶೇನ ನಿವಿಷ್ಟತೆಯ ಸುಖಂ ಆವ್ರಿಯತೆ ಅನಾಯಾಸೇನ ಆಚ್ಛಾದ್ಯತೆ ಇತ್ಯರ್ಥ. ಯಾಕಾಗೋಲ್ಲ ಗೊತ್ತೇನಪ್ಪ ಅಂದರೆ, ಯಸ್ಯ ಕಸ್ಯಚಿತ್ ದ್ವಯವಸ್ತುನ, ಯಾವುದೋ ದ್ವಯವಸ್ತು, ದ್ವೈತ ವಸ್ತು ಅಂದ್ರೇನು? ಅನಾತ್ಮ ವಸ್ತುಗಳು. ಈ ಅನಾತ್ಮ ವಸ್ತುವನ್ನು ಏನಾಗಿದೆ, ಗ್ರಹಣ ಅಂದ್ರೇನು? ಅದನ್ನ ಹಿಡ್ಕೊಂಡ, ಏನೋ ಅದನ್ನೇ ತಾನು ಅಂತ ಮಾಡ್ಕೊಂಡ್ಬಿಟ್ಟ. ಮನೆಯೇ ತಾನು, ಮಗನೇ ತಾನು, ಐಶ್ವರ್ಯನೇ ತಾನು, ಎಲ್ಲವನ್ನು ತಾನು ತನ್ನ ಮೇಲೆ ಆರೋಪ ಮಾಡ್ಕೊಂಬಿಟ್ಟ. ಅದು ಯಾವುದದು? ನಿಜವಾಗಲೂ ಇವನ ಸ್ವರೂಪ ಅಲ್ಲವೇ ಅಲ್ಲ. ಅದು ಯಾವುದು? ಅನಾತ್ಮ ವಸ್ತು. ಇದನ್ನು ತನ್ನಲ್ಲಿ ಗ್ರಹಣ ಅಂದರೆ ಆರೋಪಣೆನ ಅಂತ ಅರ್ಥ. ಆರೋಪಣೆ ಮಾಡಿಕೊಳ್ಳುವುದರಿಂದ ಗ್ರಹಣಾವೇಶೇನ ಅಂದರೆ ಆಗ್ರಹಪೂರ್ವಕವಾಗಿ ಅದನ್ನು ಆರೋಪ ಮಾಡಿಕೊಳ್ಳುವುದರಿಂದ ಏನಾಗುತ್ತೆ? ಮಿಥ್ಯಾಭಿನಿವಿಷ್ಟತೆಯ ಅಂದರೆ ಈ ಒಂದು ಮಿಥ್ಯಾತ್ವ ಬಂತು. ಅದರಲ್ಲೇ ಮುಳುಗಿಕೊಂಡವನಾಗಿ, ಅದರಲ್ಲೇ ಇಡಲ್ಪಟ್ಟವನಾಗಿ ಏನಾಗುತ್ತೆ ಆವಾಗ? ಇಂತಹ ಪರಮಾರ್ಥ ತತ್ವ ಏನಾಗುತ್ತೆ? ಅನಾಯಾಸೇನ ಸುಖಂ ಆವ್ರಿಯತೆ. ಏನು ಕಷ್ಟಪಡಬೇಕಾದಿಲ್ಲ, ಅನಾಯಾಸವಾಗಿ ಆವ್ರಿಯತೆ, ಇದು ಮುಚ್ಚಿ ಹಾಕಲ್ಪಡುತ್ತದೆ, ತೋರಿಕೊಳ್ಳುವುದಿಲ್ಲ. ಈ ಆತ್ಮತತ್ವ ತೋರ್ಕೊಳ್ಳೋದೇ ಇಲ್ಲ.
ಮತ್ತೇನಂತ ತೋರ್ಕೊಳ್ಳುತ್ತೆ? ಸಂಸಾರಿ ತತ್ವ ತೋರ್ಕೊಳ್ಳುತ್ತೆ ಅಷ್ಟೆ. ಅದು ಸುಲಭವಾಗಿ ತೋರ್ಕೊಂಡ್ಬಿಡುತ್ತೆ ಸಂಸಾರಿ ತತ್ವ. ಹೀಗೆ ಯಾವ ಕಷ್ಟವೂ ಇಲ್ಲ, ಅನಾಯಾಸೇನ ಆಚ್ಛಾದ್ಯತೆ. ಮತ್ತು ದ್ವಯೋಪಲಬ್ಧಿ ನಿಮಿತ್ತಂ ಹಿ ತತ್ರ ಆವರಣಂ ನ ಯತ್ನಾಂತರಂ ಅಪೇಕ್ಷತೆ. ನೋಡಿ, ಇದು ಬಹಳ ಮುಖ್ಯವಾದ್ದು. ಇಲ್ಲಿ ನಮಗೆ ಪ್ರಕಟವಾಗ್ತಾ ಇಲ್ಲ ನಮ್ಮ ಸ್ವರೂಪ? ಅದೇ ತಾನೇ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಮೋಕ್ಷ. ಸ್ವಾತ್ಮನ್ಯವಸ್ಥಾನಂ ಮೋಕ್ಷ. ತೈತ್ರಿಯದಲ್ಲಿ 3-4 ಕಡೆ ಹೇಳಿದ್ದಾರೆ. ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಯಾಕೆ ಆಗ್ತಾ ಇಲ್ಲ ಅಂತಂದರೆ ದ್ವಯೋಪಲಬ್ಧಿ ನಿಮಿತ್ತ. ಅಂದರೆ ದ್ವೈತ ವಸ್ತು, ಅನಾತ್ಮ ವಸ್ತುವನ್ನು ತಾನು ಅಂತ ಮಾಡಿಕೊಂಡಿದ್ದಾನಲ್ಲ, ಅದೇ ಇವನ ಒಂದು ಪರಮಾರ್ಥ ತತ್ವಕ್ಕೆ, ಇವನ ಸ್ವರೂಪಕ್ಕೆ ಅದು ಅಡ್ಡಿಯಾಗಿಬಿಟ್ಟಿದೆ. ಆವರಣ ಅಡ್ಡಿಯಾಗಿಬಿಟ್ಟಿದೆ. ಅಷ್ಟೇ ಹೊರತು ನ ಯತ್ನಾಂತರಂ ಅಪೇಕ್ಷತೆ. ಏನು ಮಾಡಬೇಕು? ಆ ಅಡ್ಡಿ ಕಳ್ಕೊಳ್ಬೇಕು ಅಷ್ಟೇ ಹೊರತು ಬೇರೆ ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅಡ್ಡಿ ಕಳ್ಕೊಳ್ಳೋದು ಅಂತಕ್ಕಂಥದ್ದೇ ಯಾವುದು? ಜ್ಞಾನ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು. ಅದು ಜ್ಞಾನವೊಂದನ್ನು ಬಿಟ್ಟು ಬೇರೆ ಯಾವ ಪ್ರಯತ್ನವೂ ಕೂಡ ಇಲ್ಲಿ ಬೇಕಾಗಿಲ್ಲ. ಪ್ರಯತ್ನವನ್ನೂ ಕೂಡ ಬಯಸುವುದಿಲ್ಲ. ಯಾವುದು? ಅದು ಪ್ರಕಟವಾಗುವುದಕ್ಕೆ ಜ್ಞಾನ ಆದರೆ ಸಾಕಷ್ಟೆ. ಮತ್ತು ಇವೆಲ್ಲ ಹಿಂದೆ ಹೇಳಿದ್ರಲ್ಲಪ್ಪ, ಸಾಧನೆಗಳು ಇಷ್ಟೊಂದು ಬೇಕು, ಅಷ್ಟೊಂದು ಬೇಕು, ಭಾಳ ಕಷ್ಟ ಅಂತ. ಹೌದು, ಜ್ಞಾನದಿಂದ ಮೋಕ್ಷ ಅಂತಕ್ಕಂಥದ್ದು ಸರಿನೇ. ಆದರೆ ಅಂತಹ ಜ್ಞಾನವು ನಮಗೆ ಆಗಬೇಕಾದರೆ ಅದು ಬಹಳ ಕಷ್ಟ. ಅದನ್ನು ಹೇಳಿದ್ದಿಲ್ಲಿ. ಸಾಧನ ಇದೆಯಲ್ಲ, ಅದು ಬಹಳ ಕಷ್ಟ, ಅದನ್ನು ಹೇಳಿದ್ದಿಲ್ಲ ಅಂತ ಹೇಳಿ ದುಃಖಂಚ ವಿವರಿಯತೆ ಪ್ರಕಟೀಕ್ರಿಯತೆ. ಮತ್ತು ಆ ಒಂದು ಪರಮಾರ್ಥ ತತ್ವ ಸ್ವರೂಪ ಅಂತಕ್ಕಂಥದ್ದು ಪ್ರಕಟವಾಗಬೇಕಾದರೆ ಬಹಳ ಬಹಳ ಕಷ್ಟ. ಇಲ್ಲಿ ಸುಖ ದುಃಖ ಅಂತಕ್ಕಂಥದ್ದು ನಾಮಪದ ಅಲ್ಲ. ಸುಖಂ ಸುಖವು, ದುಃಖಂ ದುಃಖವು ನಾಮಪದ ಅಲ್ಲ. ಸುಖಂ ಸುಖೇ ಸುಖಾನಿ, ದುಃಖಂ ದುಃಖೇ ದುಃಖಾನಿ ಅಂತ ನಾಮಪದ ಅಲ್ಲ. ಮತ್ತು ಯಾವುದಿದು? ಈ ಒಂದು ಆವರಿಯತೆ ಅಂತ ಇದೆಯಲ್ಲ, ಮತ್ತು ಈ ಒಂದು ಆಚ್ಛಾದ್ಯತೆ ಅಂತ ಇದೆಯಲ್ಲ, ಅದಕ್ಕೆ ಇದು ವಿಶೇಷಣ. ಆ ಕ್ರಿಯಾಪದಕ್ಕೆ, ಆವರಿಯತೆ ಅಂತಕ್ಕಂಥ ಕ್ರಿಯಾಪದಕ್ಕೆ ಈ ಒಂದು ಸುಖ ಅಂತಕ್ಕಂಥದ್ದು ವಿಶೇಷಣ. ಇದಕ್ಕೇನು ಹೆಸರು? ಕ್ರಿಯಾ ವಿಶೇಷಣ. ಕ್ರಿಯೆಗೆ ವಿಶೇಷಣವಾಗಿರ್ತಕ್ಕಂಥದ್ದು. ಅಂದರೆ ಕ್ರಿಯೆ ವಿಶೇಷಣ ಏನು? ಓಹೋ, ಅದು ಚೆನ್ನಾಗಿದೆಯಾ, ಬಿಟ್ಟಿದೆಯಾ, ಸುಖವಾಗಿದೆಯಾ, ಕಷ್ಟವಾಗಿದೆಯಾ ಅಂತಕ್ಕಂಥ ಸುಖವಾದ ಕ್ರಿಯೆ, ದುಃಖವಾದ ಕ್ರಿಯೆ ಇದೆ ವಿಶೇಷಣ. ಇದು ಕ್ರಿಯಾ ವಿಶೇಷಣ ಅಷ್ಟೇ ಹೊರತು ಸುಖ ದುಃಖ ಅಂತ ನಾಮಪದವಲ್ಲ. ಇರಲಿ. ಆತ್ಮ ಅದ್ವಯೋ ದೇವ ಇತ್ಯರ್ಥ. ಯಾರು ಪ್ರಕಟವಾಗ್ತಾರೆ ಅಂದರೆ ನಮ್ಮ ಪರಮಾತ್ಮ, ನಮ್ಮೆಲ್ಲರ ಪರಮಾತ್ಮ. ಅಂದರೆ ಯಾರು? ಆತ್ಮ. ಇದು ಯಾರು? ಅದ್ವಯೋ ದೇವ. ಇದು ಅದ್ವಯನಾಗಿರ್ತಕ್ಕಂಥ ವಸ್ತು. ಅದೇನು? ಯಾವ ಒಂದು ದ್ವೈತ ಸಂಬಂಧವೂ ಇಲ್ಲದೇ ಇರತಕ್ಕಂಥದ್ದು ಇದು. ಅಂದರೆ ಏನು? ಇಂತಹ ಜ್ಞಾನ ಆಗಿರುತ್ತಲ್ಲ, ಅವನು ಅಷ್ಟೇ ತಾನು ದ್ವೈತರ ಸಂಬಂಧ ಇರೋದಿಲ್ಲ. ಅಂದರೆ ಏನಾಯಿತು? ಅವನು ಒಂದೇ, ಭಗವಾನ್ ಅಂತ ನಾವು ಹೇಳ್ತೀವಲ್ಲ, ಅವನು ಒಂದೇ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಅವನೇ ಭಗವಾನ್. ಇಲ್ಲಿ ಅದನ್ನೇ ಹೇಳ್ತಾರೆ, ಆತ್ಮ ಅದ್ವಯೋ ದೇವ ಇತ್ಯರ್ಥ. ಅತಃ ವೇದಾಂತೈ ಆಚಾರ್ಯೈಶ್ಚ ಬಹುಶಃ ಉಚ್ಯಮಾನೋಪಿ ನೈವ ಜ್ಞಾತುಂ ಶಕ್ಯ ಇತ್ಯರ್ಥ. ಆದ್ದರಿಂದಲೇ ವೇದಾಂತಗಳು ಕಂಠೋಕ್ತವಾಗಿ ಹೇಳ್ತಾ ಇವೆ, ಮತ್ತೆ ಆಚಾರ್ಯರುಗಳು ಹೇಳ್ತಾ ಇದ್ದಾರೆ. ಬಹುಶಃ ಉಚ್ಯಮಾನೋಪಿ, ಸ್ವಲ್ಪ ಅಲ್ಲ, ಪ್ರತಿನಿತ್ಯ ಹೇಳ್ತಾ ಇದ್ದಾರೆ, ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಇಷ್ಟಾದರೂ ಕೂಡ ನೈವ ಜ್ಞಾತುಂ ಶಕ್ಯ, ಇದು ನಮಗೆ ತಿಳಿಯುವುದಕ್ಕೆ ಬಹಳ ಕಷ್ಟ ಅಂತ ಹೇಳಿ ಇತ್ಯರ್ಥ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಕಠೋಪನಿಷತ್ತಿನ ವಾಕ್ಯವನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಇಲ್ಲಿ. ಯಾವುದು? ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋಯಂ ನ ವಿದ್ಯು ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಇಲ್ಲಿ ಬಂತು ನೋಡಿ, ಇದು ಆಶ್ಚರ್ಯೋ ಜ್ಞಾತ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ.
ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತಕ್ಕಂಥದ್ದು. ಏನು ಆಶ್ಚರ್ಯ, ಇಷ್ಟು ನಮ್ಮ ಸ್ವರೂಪವೇ. ಇದನ್ನು ಹೇಳ್ತಕ್ಕಂಥವನು ಆಶ್ಚರ್ಯ, ಮತ್ತೆ ಪಡೆಯತಕ್ಕಂಥವನು ಆಶ್ಚರ್ಯ. ಯಾಕೆಂದರೆ ಏನೋ ತಿಳ್ಕೊಂಡಿದ್ದೆ ನನ್ನ ಮತ್ತೆ ಇಲ್ಲದೆ ಇರತಕ್ಕಂಥ ವಸ್ತು ಪಡೆಯುತ್ತೆ. ಇದು ಬಹಳ ಅಂದರೆ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಇಂತಹ ವಸ್ತು. ಇದನ್ನು ಆ ಶ್ರವಣಾಯ ಯಾಕೆ ಕೇಳ್ತಾ ಇರ್ತಾನೆ ಪ್ರತಿನಿತ್ಯ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ. ದಿನನಿತ್ಯ ಕೇಳ್ತಾ ಇರೋದೇ ಪ್ರವಚನನ, ವೇದಾಂತ ಪ್ರವಚನ. ಏನಾಯ್ತು? ಏನೂ ಆಗಲಿಲ್ಲ, ಕಾಲಹರಣವಾಯಿತು ಅಷ್ಟೇ. ಮತ್ತು ಶೃಣ್ವಂತೋಬೆ ಭೋ ನ ಲಭ್ಯ. ಶೃಣ್ವಂತೋಬೆ ಭೋ ಕೇಳ್ತಾ ಇರ್ತಾರೆ, ಅವ್ರಿಗೆ ಆದರೆ ತಿಳ್ಕೊಳಕ್ಕಾಗಲಿಲ್ಲ ಅವ್ರಿಗೆ. ಆದ್ದರಿಂದ ಇದು ಆಶ್ಚರ್ಯೋ ವಕ್ತ, ಆಶ್ಚರ್ಯೋ ಜ್ಞಾತ ಅಂತ ಹೇಳಿ ಎಲ್ಲವೂ ಕೂಡ ಆಶ್ಚರ್ಯ ಅಂತ. ಕುಶಲೋಸ್ಯ ಲಬ್ಧ ಅಂದರೆ ಇದನ್ನು ಪಡೆದುಕೊಂಡವನು ಕುಶಲ, ಹೇಳ್ತಕ್ಕಂಥವನು ಅವನು ಆಶ್ಚರ್ಯ ಅಂಥೇಳಿ ಈ ಒಂದು ಇದು ಈ ವಿವೃತ್ತಿ ಭಾಗ ಇದನ್ನೇ ರಿಪೀಟ್ ಮಾಡಿದ್ದಾರೆ. ಏನೋ ಹೆಚ್ಚಿಗೆ ಏನಿಲ್ಲ. ನೋಡೋಣ. ಏವಂ ಉಚ್ಯಮಾನಮಪಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಪರಮಾರ್ಥತತ್ವಂ ಕಸ್ಮಾತ್ ಲೌಕಿಕೈ ನ ಗೃಹ್ಯತೆ ಇತಿ. ಇದು ಹಿಂದೆ ಹೇಳಿತ್ತಲ್ಲ, ಅದೇನು ಹೀಗೆ ಹೇಳಿದ್ರೂ ಕೂಡ ಈ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವಭಾವವಾದ ಪರಮಾರ್ಥ ತತ್ವ ಎಂಥ ತತ್ವ? ನಮ್ಮೆಲ್ಲರ ಸ್ವರೂಪವೇ ಆಗಿರತಕ್ಕಂಥ ಈ ಪರಮಾರ್ಥ ತತ್ವ ಕಸ್ಮಾತ್ ಲೌಕಿಕೈ, ಲೌಕಿಕ ಅಂತಂದ್ರೂ ಒಂದೇ, ಈ ಪ್ರಾಕೃತೈ ಅಂತಂದ್ರೂ ಒಂದೇ, ಎಲ್ಲ ಒಂದೇ. ಪ್ರಾಕೃತೈ ನ ಲಭ್ಯ ಉಪಲಭ್ಯತೆ. ಯಾಕೆ ಅವ್ರು ಕಾಣ್ಕೊಳ್ಳೋಕ್ಕಾಗೋದಿಲ್ಲ, ಅವ್ರಿಗೆ ಯಾಕೆ ಅವ್ರು ಗ್ರಹಿಸೋಕ್ಕಾಗೋದಿಲ್ಲ, ಹಿಡಿಯೋಕ್ಕಾಗೋದಿಲ್ಲ ಅಂತಲೇ ಉಚ್ಯತೆ ಹೇಳ್ತೇವೆ. ಯಸ್ಮಾತ್ ಯಸ್ಯ ಕಸ್ಯಚ ಧರ್ಮಸ್ಯ ಅಭೂತ ದ್ವಯವಸ್ತುನೋ ಗ್ರಹೇಣ. ಯಾವುದೋ ಒಂದು, ಅದ್ಯಾವುದು ದ್ವಯವಸ್ತು, ದ್ವೈತ ವಸ್ತು, ಅನಾತ್ಮ ವಸ್ತು. ಅದು ಹೇಗಿದೆ? ಅದು ಅಭೂತ, ನಿಜವಾಗಿ ಇಲ್ಲವೇ ಇಲ್ಲ ಅದು. ಅಂತಹ ಇಲ್ಲದೇ ಇರತಕ್ಕಂತಹ ಒಂದು ದ್ವೈತ ವಸ್ತುವಿನಲ್ಲಿ ಏನದು? ಅದರಲ್ಲಿ ಅಭಿನಿವಿಷ್ಟ, ಅದರಲ್ಲಿ ಆಗ್ರಹಪೂರ್ವಕವಾದ ಒಂದು ಬಯಕೆ, ನಾನೇ ನಾನು ಅಂತಕ್ಕಂಥ ಒಂದು ತಿಳುವಳಿಕೆ, ಅದು ಗ್ರಹಣ. ಧರ್ಮ ಸೇಬುವುದು ಗ್ರಹಣ ದ್ವಯ ಮಿಥ್ಯಾಭಿನಿವಿಷ್ಟತೆ ಇತ್ಯರ್ಥ. ಅಂದರೆ ಆ ಮಿಥ್ಯಾರೂಪವಾಗಿರ್ತಕ್ಕಂತಹ ಒಂದು ಆ ದ್ವೈತ ವಸ್ತುವಿನಲ್ಲಿ ಆಗ್ರಹಪೂರ್ವಕವಾದ ಒಂದು ಅಭಿಮಾನವೇ ಕಾರಣ ಇದಕ್ಕೆಲ್ಲ, ಅಷ್ಟೇ, ಇನ್ನೇನಿಲ್ಲ. ಅದೇ ತಾನು ಎಂಬತಕ್ಕಂಥ ಅಭಿಮಾನ ಕಾರಣ. ಶರೀರವೇ ನಾನು ಅಂದ್ರೇನು? ಶರೀರದ ಮೇಲೆ ನನಗಿರ್ತಕ್ಕಂಥ ಅಭಿಮಾನ ದ್ಯೋತಕ ಅಷ್ಟೆ. ಆ ಅಭಿಮಾನವನ್ನು ಬಿಟ್ಟರೆ ತಾನೇ ತಾನಾಗಿ ಓಹೋ ಈ ಶರೀರ ನಾನಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೆ. ನಾನು ಶರೀರ ಅಂತ ಅಂದ್ಕೊಳ್ಳೋದಕ್ಕೆ ಮಿಥ್ಯಾಭಿಮಾನವೇ ಕಾರಣ. ಅದು ಮಿಥ್ಯಾಭಿನಿವಿಷ್ಟ. ನಹಿ ಮಿಥ್ಯಾಗ್ರಹಣಂ ವಸ್ತುತಯವ ಗ್ರಹಣಂ ಭವೇತ್. ಅಂದರೆ ಈ ಮಿಥ್ಯಾಗ್ರಹಣ ಆದರೆ ಅದು ನಿಜವಾಗಿ ಗ್ರಹಿಸಿದಂತೆ ನಿಜವಾದ ಜ್ಞಾನ ಅಲ್ಲ, ಅದು ಮಿಥ್ಯಾಜ್ಞಾನ. ತದೇವಂ ಯಸ್ಯ ಕಸ್ಯಚಿದಪಿ ದ್ವೈತವಸ್ತುನಃ ಗ್ರಹಣಾಗ್ರಹೇಣೈವ ಸುಖಂ ಅನಾಯಾಸೇನ ಅಸೌ ಆತ್ಮ ಭಗವಾನ್ ನಿತ್ಯ ಸ್ವತಂತ್ರೋ ಅದ್ವಯೋ ದೇವೋ ನಿತ್ಯ ನಿರಾವರಣ ಜ್ಞಾನ ಸ್ವರೂಪ ಅಪಿ ಆವ್ರಿಯತೆ. ನೋಡಿ, ಹೀಗಿರೋದ್ರಿಂದ, ಹೇಗಿರೋದ್ರಿಂದ? ಈ ದ್ವೈತ ವಸ್ತುವಿನಲ್ಲಿ ಅಭಿನಿವೇಶವಿರುವುದರಿಂದ ಏನಾಯಿತು? ದ್ವೈತ ವಸ್ತುವಿನಲ್ಲಿ ಅಭಿನಿವೇಶವಿರುವುದರಿಂದ ಏನು? ಈ ಒಂದು ಆತ್ಮತತ್ವ ಅಂತ ಏನಿದೆ, ಭಗವಾನ್ ಆತ್ಮತತ್ವ ಅಂತ ಇದೆ, ಅದು ಎಂಥ ಆತ್ಮತತ್ವ? ಅದು ನಿತ್ಯ ಸ್ವತಂತ್ರ. ಅಂದರೆ ಇದಕ್ಕೆ ಇನ್ನೊಂದು ಅನಾತ್ಮ ವಸ್ತುವಿನ ಹಂಗಿಲ್ಲ. ಹಂಗಿದ್ರೆ ತಾನೇ ಯಾವುದಾದ್ರು ಇರಬೇಕೇನೋ ದ್ವಿತೀಯ ವಸ್ತು. ಯಾವ ಎರಡನೇ ವಸ್ತುವಿನ ಅವಶ್ಯಕತೆ ಹಂಗೂ ಕೂಡ ಇದಕ್ಕಿಲ್ಲ. ಮತ್ತು ಅದ್ವಯ, ಇದನ್ನೇ ಅದ್ವಯ ಅಂದರೆ ಎರಡನೇದೇ ಅಂತಕ್ಕಂಥದ್ದು ಇಲ್ಲ. ದೇವ ಅಂದ್ರೇನು? ನಿತ್ಯ ಪ್ರಕಾಶ ಸ್ವಭಾವ, ದಿವ್ಯತೆ. ಮತ್ತು ನಿತ್ಯ ನಿರಾವರಣ ಜ್ಞಾನ ಸ್ವರೂಪ. ಇದರ ಜ್ಞಾನಕ್ಕೆ ಆವರಣ ಅಂತಕ್ಕಂಥದ್ದು, ತೆರೆ ಅಂತಕ್ಕಂಥದ್ದು, ಮರೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದು ನಿತ್ಯ ನಿರಾವರಣ ಜ್ಞಾನ ಸ್ವರೂಪ. ಒಳ್ಳೆಯ ಪದ. ಇಂತಹ ಹೀಗಿದ್ದರೂ ಕೂಡ ಏನಾಗಿದೆ? ಆವ್ರಿಯತೆ, ಇದು ಮುಚ್ಚಲ್ಪಡುತ್ತದೆ.
ನಮ್ಗಾಗಿರೋದೇ ಕಥೆ ತಾನೆ. ಯಾಕೆ ಮುಚ್ಚಲ್ಪಡ್ತದೆ? ದ್ವೈತ ವಸ್ತುನಃ ಗ್ರಹೇಣ ಇವ. ದ್ವೈತ ವಸ್ತುವನ್ನು ತಾನು ಅಂತ ಮಾಡ್ಕೊಂಡಿದೆ, ಅದೇ ಅಧ್ಯಾಸ ಅಂತ ಅದಕ್ಕೆ ಹೆಸರು. ಅಧ್ಯಾಸವೇ ಕಾರಣ. ಮತ್ತು ಆವ್ರಿಯತೆ ಅಂದರೆ ಆಚ್ಛಾದ್ಯತೆ ಇತ್ಯರ್ಥ. ಮುಚ್ಚಲ್ಪಡುತ್ತದೆ. ಹೇಗೆ ಒಂದು ಉದಾಹರಣೆ ಕೊಡ್ತಾರೆ, ಆ ದೃಷ್ಟಾಂತ ಕೊಡ್ತಾರೆ. ಮೇಘೇನ ಇವ ಅಂಶುಮಾನ್. ಸೂರ್ಯ ಇದ್ದಾನೆ, ಅಂಶುಮಾನ್ ಅಂದರೆ ಸೂರ್ಯ ಇದ್ದಾನೆ. ಅವನು ಹೇಗಿದ್ದಾನೆ? ಅವನು ನಿತ್ಯ ಪ್ರಕಾಶ ಸ್ವಭಾವ, ಹೌದು ತಾನೆ? ಹಾಗಿದ್ದರೂ ಕೂಡ ಏನಾಗಿದೆ? ಮೋಡಗಳು ಬಂದುಬಿಟ್ಟಿವೆ. ಓಹೋ, ಕತ್ಲೆ ಆಗೋಯ್ತು ಕಣ್ರಿ, ಕತ್ಲೆ ಮೋಡ ಮುಚ್ಕೊಂಡ್ಬಿಡ್ತು, ಏನು ಕಾಣಿಸ್ತಾ ಇಲ್ಲ ಅಂದ್ಕೊಂಡ್ಬಿಡ್ತೀವಿ, ಕತ್ಲೆ ಆಗೋಯ್ತು ಅಂದ್ಬಿಡ್ತೇವೆ. ಅದು ನಿಜವಾದ ಒಂದು ಏನು ನಿಜವಾದ ಒಂದು ಅಭಿಪ್ರಾಯ ಏನು, ನಿಜವಾದ ಒಂದು ಧರ್ಮ ಏನು ಅಂದರೆ ಒಂದು ಸ್ವಯಂ ಪ್ರಕಾಶ ಧರ್ಮ. ಯಾವತ್ತೂ ಪ್ರಕಾಶ್ಯ ಅಂತ ಅಲ್ಲವೇ ಅಲ್ಲ ಅವನು. ಮತ್ತು ಬೇಕೇನೋ ಅಂಶಮಾನ ದ್ವಯೋಪಲಬ್ಧಿ ಮಾತ್ರ ನಿಮಿತ್ತಂ ಹಿ ತತ್ರ ಭಗವತಿ ಆವರಣಂ ನ ಯತ್ನಾಂತರಂ ವಸ್ತುತಃ ಏವ ಆಚ್ಛಾದಕ ಸಾಮಗ್ರಿ ಸಂಪಾದನಂ ಅಪೇಕ್ಷತೆ. ದ್ವಯೋಪಲಬ್ಧಿ ಮಾತ್ರ ನಿಮಿತ್ತಂ ಅಂದರೆ ತಲೆಗಿಂತ ಭಿನ್ನವಾಗಿರತಕ್ಕಂಥ ಅನಾತ್ಮ ವಸ್ತುವಿನನ್ನು ಕಾಣುವುದು ಅಂತಿದೆಯಲ್ಲ, ಅದು ಮಾತ್ರವೇ ಕಾರಣ. ಇದು ಇನ್ನೊಂದು ವಸ್ತುವಿನ ಉಪಲಬ್ಧಿ ಅಂತಕ್ಕಂಥ ಮಾತ್ರ ಕಾರಣ ಅಷ್ಟೆ. ಯಾತಕ್ಕೆ? ಭಗವತಿ ಆವರಣಂ, ಆ ಒಂದು ಭಗವತ್ ಸ್ವರೂಪ ಇದೆಯಲ್ಲ, ನನ್ನ ಸ್ವರೂಪ ಇದೆಯಲ್ಲ, ಅದು ಮುಚ್ಚಲ್ಪಡುವುದಕ್ಕೆ ಇದೇ ಆವರಣ. ಈ ಆವರಣ ತೆಗೆದ್ರೆ ಆಯ್ತು ಅಷ್ಟೇ ಹೊರತು ನ ಯತ್ನಾಂತರಂ ವಸ್ತುತಃ. ಅದಕ್ಕೆ ಬೇರೆ ಒಂದು ಪ್ರಯತ್ನ ಆಗಲಿ ಏನಾಗಲಿ ಬೇಕಿಲ್ಲ. ಆವರಣ ಒಂದೇ ಇದಕ್ಕೆ ಅಡ್ಡಿ, ಬೇರೆ ಇನ್ಯಾವುದೂ ಇಲ್ಲ. ಬೇರೆ ಇನ್ಯಾವುದಾದ್ರು ಇದ್ದಿದ್ದಿದ್ರೆ ಆಗ ಮಾಡ್ಬೋದಾಗಿತ್ತು, ಏನೋ ಕ್ರಿಯೆ ಕರ್ಮ ಅಂತಕ್ಕಂಥ ಯಾವುದೂ ಇಲ್ಲ. ಯಾಕೆ? ಸ್ವಯಂ ಪ್ರಕಾಶ ಇದು. ಮತ್ತೆ ನಿತ್ಯ 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 ಮುಕ್ತ, ನಿತ್ಯ ಬುದ್ಧ. ಹೀಗಿರುವಾಗ ಈ ಒಂದು ದ್ವಯೋಪಲಬ್ಧಿ ಅಂತಕ್ಕಂಥದ್ದು ಎರಡನೇ ವಸ್ತುವಿನಲ್ಲಿ ಅಭಿನಿವೇಶ ಅಂತಕ್ಕಂಥದ್ದು ಮಾತ್ರವೇ ಅಡ್ಡಿ ಅಷ್ಟೆ, ಇನ್ನೇನಿಲ್ಲ. ಅದು ಇದೇ ಒಂದು ಆಚ್ಛಾದಕ ಸಾಮಗ್ರಿ ಸಂಪಾದನೆ. ಇದೇ ಮುಚ್ಚಲ್ಪಡುವುದಕ್ಕೆ ಆ ತತ್ವ ಇದೊಂದೇ ಕಾರಣ, ಇನ್ಯಾವುದೂ ಇಲ್ಲ. ಸಂಪಾದನೆ ನ ಅಪೇಕ್ಷತೆ, ಯಾವುದನ್ನು ಬೇರೆ ಇಲ್ಲ. ಮತ್ತು ಅದು ಆ ಜ್ಞಾನ ಆವರಣ ಹೋಯಿತು, ಮತ್ತೆ ಪ್ರಕಟವಾಯಿತು. ಈ ಆವರಣ ಆಗತಕ್ಕಂಥದ್ದು ದ್ವಯೋಪಲಬ್ಧಿ, ದ್ವೈತ ವಸ್ತುವಿನ ಗ್ರಹಣ ಅಂತಕ್ಕಂಥದ್ದು ಏನು ಬಹಳ ಸುಲಭ. ಸುಖಂ ಆವರಿಯತೆ. ಏನು? ಎದುರುಗಿಡತಕ್ಕಂಥ ವಸ್ತು, ಮನೆ ತಾನು ಇನ್ನೊಂದು ತಾನು ಅಂತ ಅಂದ್ಕೊಳ್ಳೋದು ಎಷ್ಟು ಸುಲಭ. ಅದಕ್ಕೆ ಕಷ್ಟಪಡಬೇಕಾದ್ದಿಲ್ಲ. ಸಂಸಾರ ಶುರುವಾಯಿತು. ಬಹಳ ಸುಲಭವಾಗಿ ಸಂಸಾರ ನಮಗೆ ಪ್ರಾಪ್ತವಾಗಿ ಬಿಡುತ್ತದೆ. ಆದರೆ ದುಃಖಂಚ ವಿವರಿಯತೆ ಪ್ರಕಟೀಕ್ರಿಯತೆ. ಆ ಪರಮಾರ್ಥ ತತ್ವ ಪ್ರಕಟವಾಗಬೇಕಾದರೆ, ಈ ಆವರಣವನ್ನು ಕಳೆದುಕೊಂಡು ಪ್ರಕಟವಾಗಬೇಕಾದರೆ ದುಃಖಂ ಅಂದರೆ ಬಹಳ ಕಷ್ಟ. ಈ ದುಃಖ ಅಂದರೆ ಕ್ರಿಯಾ ವಿಶೇಷಣ ಇದು. ದುಃಖಂ ವಿಪರೀಯತೆ ಪ್ರಕಟೀಕ್ರಿಯತೆ. ಏನು ವಸ್ತುತಃ ಏನಾಗಿದೆ? ನಿತ್ಯ ಪ್ರಕಟ ಸ್ವರೂಪ ಏವಸನ್. ಅದಕ್ಕೆ ಮರೆ ಅಂತಕ್ಕಂಥದ್ದೇ ಇಲ್ಲ, ಅಡ್ಡಿ ಅಂತಕ್ಕಂಥದ್ದೇ ಇಲ್ಲ. ಯಾವಾಗಲೂ ಕೂಡ ಪ್ರಕಟ ಅಂದರೆ ಪ್ರಕಾಶ ತೋರ್ಕೊಳ್ತಕ್ಕಂಥದ್ದು, ಯಾವಾಗಲೂ ತೋರ್ಕೊಳ್ತಕ್ಕಂಥದ್ದು. ಇಂತಹ ಕ್ಷಣದಲ್ಲಿ ಇದು ಇಲ್ಲ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೀಗಿದ್ದರೂ ಕೂಡ ನೋಡಿ, ನಿತ್ಯ ಪ್ರಕಟ ಸ್ವರೂಪೇ ಸನ್ ಮಿಥ್ಯಾ ವಸ್ತು ಗ್ರಹಣ ಅಭಿನಿವೇಶ ಪ್ರತಿಬದ್ಧ ಪ್ರಕಾಶ. ಈ ಮಿಥ್ಯಾ ವಸ್ತು ಯಾವುದು? ದ್ವೈತ ವಸ್ತು, ಇಲ್ಲದೆ ಇರತಕ್ಕಂಥ ವಸ್ತು. ಈ ಇಲ್ಲದೆ ಇರತಕ್ಕಂಥ ದ್ವೈತ ವಸ್ತುವಿನಲ್ಲಿ, ಅನಾತ್ಮ ವಸ್ತುವಿನಲ್ಲಿ ಗ್ರಹಣಾಭಿನಿವೇಶ, ಅದನ್ನೇ ತಾನು ಮಾಡಿಕೊಡ್ತಕ್ಕಂಥ ಆಗ್ರಹಪೂರ್ವಕವಾದ ತಿಳುವಳಿಕೆ ಇದೆಯಲ್ಲ, ಆರೋಪ, ಅದು ಪ್ರತಿಬದ್ಧ ಪ್ರಕಾಶ. ಅದು ಆ ಪ್ರಕಾಶಕ್ಕೆ ಪ್ರತಿಬದ್ಧವಾಗಿದೆ ಅಷ್ಟೆ. ಈ ಅನಾತ್ಮ ವಸ್ತುವಿನ ಗ್ರಹಣ ಅಂತನ್ನೋದು ಮಾತ್ರ ಅದಕ್ಕೆ ಪ್ರತಿಬದ್ಧವಾಗಿದೆ. ಅದು ಏನೂ ಇಲ್ಲ. ಹೇಗೆ ಮೋಡ ಅಂತಕ್ಕಂಥದ್ದು ಆ ಸೂರ್ಯನಿಗೆ ಬೆಳಕಿಗೆ ಅಡ್ಡಿಯಾಗಿದೆ, ಸೂರ್ಯನಿಗೇನಾಯಿತು? ಏನು, ಅವನು ಯಾವತ್ತೂ ನಿತ್ಯ ಪ್ರಕಟ ಸ್ವಭಾವನೇ. ಅದೇ ರೀತಿ ಇಲ್ಲ. ಮತ್ತು
ಪ್ರಕಾಶ ಯಥಾ ಅನ್ಯಾಸಕ್ತ ಮನಸ್ಸಃ ಪುರುಷಸ್ಯ, ಹೀಗೆ ಅನ್ಯಾಸಕ್ತ ಅಂದ್ರೇನು, ಬೇರೆ ಅಂದ್ರೇನು, ದ್ವೈತ ವಸ್ತುವಿನಲ್ಲಿ ತನಗಿಂತ ಭಿನ್ನವಾಗಿರತಕ್ಕಂಥ ದ್ವೈತ ವಸ್ತುವಿನಲ್ಲಿ ಆಸಕ್ತಿಯುಳ್ಳ ಮನಸ್ಸುಳ್ಳವನಾಗಿರ್ತಕ್ಕಂಥ ಪುರುಷನು ಕಂಠಚಾಮೀಕರಂ ಪ್ರಕಾಶಮಾನಮಪಿ, ತನ್ನ ಕುತ್ತಿಗೆಗೆ ಹಾಕ್ಕೊಂಡಿದ್ದಾನೆ ಸರನ ಆದರೂ ಕೂಡ ಏನಾಗಿದೆ, ನ ಪ್ರಕಾಶತೆ ತದ್ವತ್, ಅವನಿಗೆ ಗೊತ್ತೇ ಆಗೋದಿಲ್ಲ. ಯಾಕೆ? ಎಲ್ಲೋ ಅಭಿನಿವೇಶ ಬೇರೆ ಕಡೆ ಇರುತ್ತೆ ನಮ್ಗೆ ಅಷ್ಟೆ. ಎಷ್ಟೋ ಸರಿ ನಾವು ಏನು ಮಾಡ್ತಾ ಇರ್ತೇವೆ, ನನಗೆ ಅನುಭವ ಆಗಿದೆ. ನಾನು ಕನ್ನಡಕ ಹಾಕ್ಕೊಂಡಿದ್ದೇನೆ, ಇವಾಗ ಕನ್ನಡಕ ಹಾಕ್ಕೊಂಡಿರ್ತೇನೆ, ಕಾಣ್ತಾ ಇರುತ್ತೆ, ಕನ್ನಡಕ ಇಲ್ಲಿ ಅಂತ ಹುಡುಕ್ತಾ ಇರ್ತೇನೆ, ಅಯ್ಯೋ ಹಾಕ್ಕೊಂಡಿದ್ದೀರಲ್ರಿ ಕಣ್ಣಲ್ಲೇ ಇದೆ, ಹೌದು ಹಾಕ್ಕೊಂಡಿದೆ ಸರ್. ಇದೇ ಇದು ಈ ಒಂದು ಪ್ರಕಾಶ ನ ಪ್ರಕಾಶ, ಆ ಕಂಠದಲ್ಲಿ ಹಾಕಿರ್ತಕ್ಕಂಥ ಬೆಳಕಿನ ಸ್ವರೂಪ, ಆ ಬೆಳಕಿನ ಹೊಳಿತಾ ಇರತಕ್ಕಂಥ ವಸ್ತು ಇದೆಯಲ್ಲ ಸರನ, ಏನೋ ಒಂದು ಅದು ಗೊತ್ತಾಗೋದಿಲ್ಲ. ಮತ್ತು ಸ್ವಯಂ ಪ್ರಕಾಶಮಪಿ ತತ್ವಂ ಪ್ರಾಕ್ ಪ್ರವಣ ಬುದ್ಧೀನಾಂ ಪರಮಾರ್ಥ ಜ್ಞಾನಸ್ಯ ದುರ್ಲಭತ್ವಾತ್. ಪ್ರಾಕ್ ಅಲ್ಲ, ಅದು ಪ್ರಾಕ್ ಅಂದರೆ ಅದು ವ್ಯತಿರಿಕ್ತ ವಿರೋಧ ಪದವಾಯಿತು. ಸ್ವಯಂ ಪ್ರಕಾಶಮಪಿ ಇಂತಹ ತತ್ವ ಸ್ವಯಂ ಪ್ರಕಾಶ ಆದರೂ ಕೂಡ ಪರಾಕ್ ಪ್ರವಣ ಬುದ್ಧೀನಾಂ. ಪರಾಕ್ ಪ್ರವಣ ಬುದ್ಧೀನಾಂ ಅಂತಂದ್ರೇನು? ಬಾಹ್ಯ ಬುದ್ಧಿಗಳು. ಪರಾಕ್ ಹೊರಗಿರ್ತಕ್ಕಂಥದ್ದು, ಪ್ರತ್ಯಕ್ ಅಂದರೆ ಒಳಗಿರ್ತಕ್ಕಂಥದ್ದು. ಪರಾಕ್ಷಣ ಬುದ್ಧಿನ ಎಲ್ಲವೂ ಕೂಡ ಹೊರಮುಖವಾಗಿ ಹೊರಟಿರ್ತಕ್ಕಂಥ ಬುದ್ಧಿ ಉಳ್ಳವನಿಗೆ ಈ ಪರಮಾರ್ಥ ಜ್ಞಾನ ದುರ್ಲಭ. ಅವನ ಬುದ್ಧಿ ಅಂತ ಹೊರಮುಖವಾಗಿಯೇ ಹೊರತ್ತೆ. ಪರಾಂಚಿಖಾನಿ ವ್ಯತೃಣ ಸ್ವಯಂಭೋ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಇದೇ ಅರ್ಥ ಇದು, ಹೌದಾನೆ? ಇಲ್ಲಿ ಹಾಗಿರೋದ್ರಿಂದ ಪರಾಕ್ ಪ್ರವಣ ಬುದ್ಧಿನ ಪರಮಾರ್ಥಜ್ಞಾನ ದುರ್ಲಭ. ದುಃಖಂ ವಿವರಿಯತೆ ಸದಾ. ಇದು ವಿವರಿಯತೆ, ಅದು ತೋರ್ಕೊಳ್ಬೇಕಾದ್ರೆ ಬಹಳ ಕಷ್ಟ. ಏನೋ ಸಾಧನೆ ಎಲ್ಲ ಮಾಡಬೇಕು. ಜ್ಞಾನವಾಗುವುದಕ್ಕೆ ಸಾಧನೆ ಬೇಕೇ ಬೇಕು. ಶ್ರವಣ, ಮನನ, ನಿಧ್ಯಾಸನ, ಶಮ, ದಮ, ತಪಸ್ಸು ಎಷ್ಟು ಬೇಕು. ಇಷ್ಟೆಲ್ಲ ಆದರೂ ಕೂಡ ಒಂದು ಜನ್ಮದಲ್ಲಿ ಆಗ್ಬೋದು, ಅಥವಾ ಆಗದೆ ಇರಬಹುದು. ಅನೇಕ ಜನ್ಮಗಳ ತಗೊಳ್ಬಹುದು, ಗೊತ್ತಿಲ್ಲ, ಬಹಳ ಕಷ್ಟ. ಅತಃ ವೇದಾಂತೈ ಆಚಾರ್ಯೈಶ್ಚ ಬಹುಶಃ ಉಚ್ಯಮಾನೋಪಿ. ಆದ್ದರಿಂದಲೇ ವೇದಾಂತಗಳು ಹೇಳ್ತಾ ಇವೆ, ಆಚಾರ್ಯರುಗಳು ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಪದೇ ನಿತ್ಯ ಅದನ್ನೇ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇದ್ದರೂ ಕೂಡ ನೈವ ಜ್ಞಾತುಂ ಶಕ್ಯ ಇತ್ಯರ್ಥ. ಇದು ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟ ಅಂತ ಅರ್ಥ. ಅದನ್ನೇ ಹೇಳ್ತಾ ಇದ್ದಾರೆ. ಶೃಣ್ವಂತೋಪಿ ಬಹವೋಯಂ ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಕಠೋಪನಿಷತ್ ಹೇಳ್ತಾರಲ್ಲ ಅದು. ಇತಿ ಶ್ರುತೇ, ಹೀಗಂತ ಶ್ರುತಿ ಇರುವುದರಿಂದಲೂ ಕೂಡ. ಅಂದ್ರೇನು? ಇಲ್ಲಿ ತಾತ್ಪರ್ಯ ಇಷ್ಟೆ, ಈ ಒಂದು ಪರಮಾರ್ಥ ಜ್ಞಾನ, ಪರಮಾರ್ಥ ತತ್ವ, ಮೋಕ್ಷ ಸ್ವರೂಪ ಅಂತ ಹೇಳ್ತೀವಿ, ಅದು ತನ್ನಲ್ಲಿಯೇ ಸ್ವತಃ ಸಿದ್ಧವಾಗಿದ್ದರೂ ಕೂಡ ಏನು ಮಾಡಬೇಕು, ತನ್ನಲ್ಲಿಯೇ ಇದ್ದು ಬಿಟ್ಟಿದೆ. ಅದು ನನ್ನ ಸ್ವರೂಪವೇ ಮುಕ್ತ ಸ್ವರೂಪ, ಎಲ್ಲದರಿಂದಲೂ ಕೂಡ ಮುಕ್ತವಾಗಿರ್ತಕ್ಕಂಥ ಸ್ವರೂಪ ನಂದು. ಹಾಗಿದ್ದರೂ ಕೂಡ ಯಾತಕ್ಕೆ ಬಹಳ ಸುಲಭವಾಗಿ ಇದು ಏನು ಕಷ್ಟಪಡಬೇಕಾದ್ದಿಲ್ಲ, ಇದು ಮುಚ್ಚಲ್ಪಡುತ್ತದೆ. ಆ ಒಂದು ಜ್ಞಾನ ನನಗಾಗೋದಿಲ್ಲ. ನಾನು ಬದ್ಧ ಅಂದ್ಕೊಂಡ್ಬಿಡ್ತೇನೆ, ನಾನು ಮುಕ್ತನೇ ಆದರೂ ಕೂಡ ನಾನು ಬದ್ಧ ಅಂದ್ಕೊಂಡ್ಬಿಡ್ತೇನೆ. ಆ ಬದ್ಧ ಅಂತ ಅಂದ್ಕೊಳ್ಳೋದಕ್ಕೆ ಏನೂ ಕಷ್ಟಪಡಬೇಕಾಗಿಲ್ಲ. ಇದೇನಿದು? ಇದು ಒಂಥರ ಏನು ಈ ನ್ಯಾಚುರಲ್ ಅಂತಾರಲ್ಲ ಹಾಗೆ. ಇದಕ್ಕೇನೂ ಕಷ್ಟಪಡಬೇಕಾದ್ದಿಲ್ಲ. ಮತ್ತೆ ಅದೇ ಈ ಒಂದು ಪರಮಾರ್ಥ ಜ್ಞಾನ ತೋರಿಕೊಳ್ಳುವುದಕ್ಕೆ ಅಡ್ಡಿಯಾಗಿರತಕ್ಕಂಥ ಈ ದ್ವೈತ ವಸ್ತು ಗ್ರಹಣ ಅಂತ ಇದೆಯಲ್ಲ, ಆ ಒಂದು ಅಭಿನಿವೇಶ ಬಿಡಬೇಕಾದರೆ ಬಹಳ ಬಹಳ ಕಷ್ಟ. ತಿಳ್ಕೊಳ್ಳೋದು, ನಾ ಬದ್ಧ ಅಂತ ತಿಳ್ಕೊಳ್ಳೋದು ಬಹಳ ಸುಲಭ. ಆದರೆ ನಾನು ನಿತ್ಯ ಮುಕ್ತ ಸ್ವರೂಪ ಅಂತ ತಿಳಿಯುವುದು ಬಹಳ ಬಹಳ ಕಷ್ಟ. ಆದ್ದರಿಂದಲೇ ಇವತ್ತು ಆ ತರಹ ತಿಳಿದುಕೊಂಡವರು ಎಷ್ಟು ಅತ್ಯಂತ ವಿರಳ.
ಮತ್ತು ಎಲ್ಲರ ಪ್ರಕಾರ ನಾವು ಸಂಸಾರಿ, ನನಗೆ ಸುಖ ದುಃಖ ಎಲ್ಲ ಇದೆ ಅಂತ ಬದ್ಧರಾಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಹೀಗಂತ ಹೇಳಿ ಇದು ಈ ಒಂದು ಆ, ಯಾವುದು ಸುಲಭ ಯಾವುದು ಕಷ್ಟ ಅಂತಕ್ಕಂಥದ್ದನ್ನು ಹೇಳಿ ನಿತ್ಯ ಸಿದ್ಧವಾದ ವಸ್ತು ಕೂಡ ಈ ದುರ್ಲಭವಾಗೋದಕ್ಕೆ ಕಾರಣವನ್ನು ಹೇಳಿದರು. ಮತ್ತು ಮುಂದೆ ಈ ಒಂದು ಈ ತಪ್ಪು ತಿಳುವಳಿಕೆ ಇದೆಯಲ್ಲ, ಇದು ಹೇಗಾಗುತ್ತೆ ಮತ್ತು ಯಾರಿಂದ ಆಗುತ್ತೆ ಅಂತಕ್ಕಂಥದ್ದನ್ನು ಇನ್ನೊಂದು ಒಂದು ಮೂರ್ನಾಲ್ಕು ಕಾರಿಕೆ ಇದೆ, ಅದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.